ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೊಂದಿಗೆ ಮತ್ತೊಂದು ಸಂಚಿಕೆ ತಗೊಂಡು ಬಂದಿದ್ದೀನಿ. ಇವತ್ತು ನಾವು ಹೋಗ್ತಿರೋ ಜಾಗದ ಹೆಸರು ಟೈಗರ್ ಮೌಂಟೇನ್ ಅಂತ. ಇದನ್ನು ಚೈನೀಸಲ್ಲಿ ಹೂಷಾನ್ ಅಂತ ಹೇಳ್ತಾರೆ. ಇದನ್ನು ಮೌಂಟೇನ್ ಅಂತ ಕರೆದ್ರು ನಮ್ಮ ಬೆಂಗಳೂರಲ್ಲಿರೋ ನಂದಿ ಬೆಟ್ಟದ ಹಾಗಿದು. ಇಲ್ಲಿ ಬೆಟ್ಟಗಳನ್ನ ಮೌಂಟೇನ್ ಅಂತ ಕರೀತಾರೆ. ತೈಪೆಯಲ್ಲಿ 4 ಬೆಟ್ಟಗಳಿವೆ. ಆ 4 ಬೆಟ್ಟಗಳು ಟೈಗರ್ ಮೌಂಟೇನ್, ಎಲಿಫೆಂಟ್ ಮೌಂಟೇನ್, ಲೆಪರ್ಡ್ ಮೌಂಟೇನ್ ಆ್ಯಂಡ್ ಲಯನ್ ಮೌಂಟೇನ್ ಅಂತ. ಈ 4 ಮೌಂಟೇನ್ಗಳಲ್ಲಿ ತುಂಬ ಪ್ರಸಿದ್ಧವಾದ್ದು ಅಂದರೆ ಟೈಗರ್ ಮೌಂಟೇನ್ ಹಾಗೂ ಎಲಿಫೆಂಟ್ ಮೌಂಟೇನ್. ಮಿಕ್ಕಿದ್ದೆರಡು ಲೆಪರ್ಡ್ ಮೌಂಟೇನ್ ಮತ್ತು ಲಯನ್ ಮೌಂಟೇನಲ್ಲಿ ಜಾಸ್ತಿ ಯಾರು ಟ್ರೆಕ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಾನು ನಿಮಗೆ ಟೈಗರ್ ಮೌಂಟೇನ್ ಟ್ರೆಕ್ಕಿಂಗ್ ಜಾಗ ಅಂತ ತೋರಿಸ್ತೀನಿ. ತೈಪೆ ನಗರದ ಮಧ್ಯಭಾಗದಲ್ಲಿದ್ದರೂ ಸಹ ದಟ್ಟ ಅಡವಿಯಾಗಿ ಇದನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಾವು ಎಂಟ್ರ್ ಆಗ್ತಿದ್ದಾಗೆ ನಮಗೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ ನಮ್ಮ ಬಲಗಡೆ. ತುಂಬ ಹಳೆಯದಾದ ಈ ಬ್ರಿಡ್ಜು ರೋಮಾಂಚಕವಾಗಿದೆ. ನಾನು ಈ ಮೌಂಟೇನ್ಗೆ ಬಂದಿದ್ದು ಸುಮಾರು 2 ಗಂಟೆ ಮಧ್ಯಾಹ್ನದಷ್ಟೊತ್ತಿಗೆ. ಜನ ತುಂಬ ಕಮ್ಮಿ ಇದ್ದರು, ಬಿಸಿಲು ಕೂಡ ಜಾಸ್ತಿ ಇದ್ದರು. ಆದರೆ ಇಲ್ಲಿ ಮರಗಳಿರೋದ್ರಿಂದ ಅಷ್ಟೊಂದು ಬಿಸಿಲು ಗೊತ್ತಾಗ್ತಾ ಇರಲಿಲ್ಲ. ನಾವು ನಡ್ಕೊಂಡು ಹೋಗ್ತಿರೋ ಜಾಗದಲ್ಲಿ ಅಲ್ಲಲ್ಲೇ ಜನರಿಗೆ ಕೂತ್ಕೊಳ್ಳೋಕ್ಕೋಸ್ಕರ ಬಹಳ ಅನುಕೂಲಗಳು ಮಾಡಿದ್ದಾರೆ. ಎದುರುಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೆಂಚ್ಗಳೆಲ್ಲ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದರ ಪಕ್ಕದಲ್ಲಿ ನದಿ ಹರಿತಾ ಇದೆ, ಆದರೆ ಇಲ್ಲಿ ಫಿಶಿಂಗ್ ಮಾಡೋಂಗಿಲ್ಲ. ನಾವು ನಡೀತಿದ್ದ ಹಾಗೆ ಜಾಗ ತುಂಬ ಕಿರಿದಾಗುತ್ತೆ. ಹಲವಾರು ಸ್ಟೆಪ್ಸ್ಗಳನ್ನಲ್ಲಿ ಮಾಡಿದ್ದಾರೆ. ಮೆಟ್ಟಿಲುಗಳು ಸಹ ತುಂಬ ಹಳೆಯದಿದು, ಸುಮಾರು ಒಂದು 100-150 ವರ್ಷದ ಮುಂಚೆ ಮಾಡಿದ ಒಂದು ಮೆಟ್ಟಿಲುಗಳಿದು, ಕಿರಿದಾಗಿದೆ. ಈ ಒಂದು ಟೈಗರ್ ಟ್ರಯಲ್ ಸುಮಾರು 3 ಕಿಲೋಮೀಟರ್ ಮೇಲೆತ್ತಬೇಕು. ಹಂಗೆ ವಾಪಸ್ ಇಳಿಬೇಕಾದ್ರೆ 3 ಕಿಲೋಮೀಟರ್ ಆಗುತ್ತೆ. ಒಟ್ಟು 6 ಕಿಲೋಮೀಟ್ರಿಂದ 7 ಕಿಲೋಮೀಟರ್ ನಾವು ಕವರ್ ಮಾಡ್ತೀವಿ. ಇದನ್ನು ನಾವು ಹೋಗ್ಬಿಟ್ಟು ಬರೋದಕ್ಕೆ ಸುಮಾರು 2.5ರಿಂದ 3 ಗಂಟೆಗಳ ಕಾಲ ಆಗುತ್ತೆ, ಆರಾಮಾಗಿ ನಡ್ಕೊಂಡೋಗಿ ಬಂದರೆ. ಕೊರೋನಾ ಇರೋದ್ರಿಂದ ನಾನು ಮಾಸ್ಕ್ ಹಾಕ್ಕೊಂಡೆ ಈ ಜಾಗಕ್ಕೆ ಬಂದೆ. ಮಾಸ್ಕ್ ಹಾಕ್ಕೊಂಡು ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟನೇ ಆಯಿತು. ಆದರೂ ಸಹ ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾರೆ. ಜನ ಮಾಸ್ಕ್ ಹಾಕ್ಕೊಳ್ಳೇಬೇಕಾಗುತ್ತೆ. ಹಾಗೆ ನಾವು ಹೋಗ್ತಿರ್ಬೇಕಾದ್ರೆ ಮುಂದೆ ಮರದಿಂದ ಮಾಡಿದ ಮೆಟ್ಟಲುಗಳು ಸಿಗುತ್ತೆ. ಇದನ್ನು ಸಹ ಸುಮಾರು ವರ್ಷಗಳ ಮುಂಚೆ ಮಾಡಿದ್ರು ಸಹ ಆವಾಗವಾಗ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ನಾನು ಹೇಳಿದಾಗೆ ನಾವು ಬೆಟ್ಟ ಹತ್ತಿರ್ಬೇಕಾದ್ರೆ ತುಂಬ ಕಿರಿದಾಗುತ್ತೆ, ತುಂಬ ಎತ್ತರ ಇದೆ, ಸ್ಟೀಪ್ ಇದೆ. ನಡೀತಾ ನಡೀತಾ ತುಂಬ ದಣಿವಾಗುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಅದಕ್ಕೆ ಸುಮಾರು ಜನ ಇಲ್ಲಿ ತೈಪೆಯಲ್ಲಿ ವಾರಕ್ಕೊಂದು 3 ದಿವಸನಾದರೂ ಸಹ ಇಲ್ಲಿ ಬಂದು ಒಂದ್ಸರಿ ಮೇಲ್ ಹತ್ತಿ ಕೆಳಗೆ ಇಳಿತಾರೆ. ಆರೋಗ್ಯಕ್ಕೆ ಒಳ್ಳೆಯದು. ಆಲ್ಮೋಸ್ಟ್ ಅರೌಂಡ್ 2.5 hours ಟೈಮ್ ತಗೊಳ್ಳೋದ್ರಿಂದ ದಿಸ್ ಈಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಇದು ಆ್ಯಕ್ಚುಲಿ ಗ್ರೀನರಿ ಇರೋದ್ರಿಂದ ಜನಗಳು ಸಹ ಇಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ. ಬೆಟ್ಟನ ನಾವು ಹತ್ತಿದ್ದಾಗೆ ಎಡಗಡೆ ಬಲಗಡೆ ಕೆಲವು ರಸ್ತೆಗಳು ಹೋಗುತ್ತೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಸುಮಾರು ಅನುಕೂಲಗಳು ಮಾಡಿದ್ದಾರೆ. ಅಲ್ಲಿ ಚೇರ್ಗಳಿರುತ್ತೆ, ಸ್ಟೂಲ್ಸ್ಗಳಿರುತ್ತೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ದಣವಾರಿಸ್ಕೋಬೋದು. ನಾವಿಲ್ಲಿ ಬರ್ತಿದ್ದ ಹಾಗೆ ಮಧ್ಯದಲ್ಲಿ ಒಂದು ಒಳ್ಳೆಯ ಮಾನ್ಯುಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಹೂಷಾನ್ ಮೌಂಟೇನ್ ಅಂದರೆ ಇದೇ ಒಂದು ಫೋಟೋನ ನೀವು ನೋಡ್ತೀರಾ. 4 ಪ್ರಾಣಿಗಳ ಹೆಸರು ಬರೆದಿದ್ದಾರೆ 4 ಕಂಬದ ಮೇಲೆ. ಒಂದು ಚೆನ್ನಾಗಿದೆ. ಇಟ್ ಲುಕ್ಸ್ ಲೈಕ್ ಎ ಸ್ಮಾಲ್ ಪಿರಮಿಡ್ ಥರ, ಬಟ್ ದೇ ಹ್ಯಾವ್ ಡಿಸೈನ್ಡ್ ಇಟ್ ಕ್ವೈಟ್ ವೆಲ್. ಈ ಬೆಟ್ಟವನ್ನು ಹತ್ತುತ್ತಿದ್ದಾಗೆ ಅಲ್ಲಲ್ಲೇ ಬೋರ್ಡ್ಗಳು ಸಿಗುತ್ತೆ. ಇಂಗ್ಲೀಷು, ಚೈನೀಸ್ ಎರಡರಲ್ಲೂ ಮಾಹಿತಿಗಳಿವೆ.
ಈ ಬೆಟ್ಟವನ್ನು ನಾವು ಹತ್ತುತ್ತಿದ್ದ ಹಾಗೆ ಒಂದು ಪುರಾತನವಾದ ಒಂದು ದೇವಸ್ಥಾನ ನಮ್ಮ ಮುಂದೆ ಬರುತ್ತೆ. ಇದರ ಬಗ್ಗೆ ನಾನೊಂದು ಸಪ್ರೇಟಾಗಿ ಎಪಿಸೋಡ್ ಮಾಡಿ ತಮ್ಮಲ್ಲಿ ನಾನು ಹಂಚ್ಕೊತೀನಿ. ಬೆಟ್ಟವನ್ನು ನಾವು ಹತ್ತುತ್ತಿದ್ದ ಹಾಗೆ ನಮಗೊಂದು ಆಪ್ಷನ್ ಸಿಗುತ್ತೆ, ಎಡಗಡೆ ಹೋಗಬೇಕು ಬಲಗಡೆ ಹೋಗಬೇಕು ಅಂತ. ತಾವು ದಯವಿಟ್ಟು ಬಲಗಡೆ ಹೋಗಿ, ಎಡಗಡೆ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಮಯ ತಗೊಳುತ್ತೆ. ಬೆಟ್ಟವನ್ನು ಹತ್ತುತ್ತಿದ್ದ ಹಾಗೆ ಸ್ಟೆಪ್ಸು ಬಹಳ ಸ್ಟೀಪ್ ಆಗುತ್ತೆ. ಬೆಟ್ಟವನ್ನು ಹತ್ತಿದ ನಂತರ ತುಂಬ ಟಾಪಲ್ಲಿ ರಮಣೀಯವಾದ ಒಂದು ದೃಶ್ಯ. ಫುಲ್ಲು ತೈಪೆ ಸಿಟಿ ನಮಗೆ ಇಲ್ಲಿ ಕಾಣಿಸುತ್ತೆ. ಕ್ಲೌಡ್ ಏನು ಇರಲಿಲ್ಲ, ಅಂದರೆ ಎಸ್ಪೆಷಲಿ ಇವತ್ತು ಕ್ಲೌಡ್ ಇರಲಿಲ್ಲ, ಫುಲ್ ಸನ್ನಿ ಇತ್ತು. ಹೋಲ್ ಸಿಟಿ ವಾಸ್ ವಿಸಿಬಲ್. ನೀವು ನೋಡ್ತಿದ್ದೀರಲ್ವ, ತುಂಬ ಚೆನ್ನಾಗಿದೆ ಒಂದು ದೃಶ್ಯ. ಇಳಿಬೇಕಾದ್ರೆ ನಾವು ಜಾಗರೂಕತೆಯಿಂದ ಇಳಿಬೇಕು. ಬೆಟ್ಟ ತುಂಬ ಸ್ಟೀಪ್ ಇದೆ ಅಂತ ಹೇಳಿದ್ನಲ್ಲ, ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕಾಗತ್ತೆ. ಧನ್ಯವಾದಗಳು ಸ್ನೇಹಿತರೆ, ತಾವು ಈ ಎಪಿಸೋಡನ್ನು ನೋಡಿದ್ದೀರಾ. ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.